ಆಸ್ ಅನ್ ಆಕ್ಟರ್ ನನಗೆ ಆಕ್ಟಿಂಗ್ ತುಂಬ ಯಾವಾಗಲೂ ಸುಲಭ ಅನಿಸುತ್ತೆ. ಅಂದರೆ ಬಿಕಾಸ್ ತುಂಬ ಇಷ್ಟಪಟ್ಟು ಬಂದಿರೋಂಥ ಪ್ರೊಫೆಷನು, ಪ್ರತಿಯೊಂದು ಕೆಲಸನೂ ಅಷ್ಟೇ ಇಷ್ಟಪಟ್ಟು ಮಾಡಿದ್ರಿಂದ ನನಗೆ ಆಸ್ ಅನ್ ಆ್ಯಕ್ಟಿಂಗ್ ನನಗೆ ತೊಂದರೆ ಆಗಲಿಲ್ಲ. ಈ ಅಕ್ಕಪಕ್ಕ ಒಂದಷ್ಟು ಪಿನ್ಗಳು ಇರ್ತವೆ, ಅದರಿಂದ ತೊಂದರೆ ಆಗುತ್ತೆ ಬಿಟ್ಟರೆ ಆ್ಯಕ್ಟಿಂಗ್ ಯಾವತ್ತೂ ತೊಂದರೆ ಆಗಿಲ್ಲ. ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ರಾನಿ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ರಾಘವ್ ರಾನಿಗೂ ಒಂದು 8ರಿಂದ 9 ವರ್ಷ ಗ್ಯಾಪ್ ಇದೆ. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ಸ್ವಲ್ಪ ಅಂದರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ, ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ. ಇನ್ ಟರ್ಮ್ಸ್ ಆಫ್ ಬಾಡಿ ಬಿಲ್ಡಿಂಗು ಕೂಡ ಒಂದಷ್ಟು ಕಲಿಯೋದಕ್ಕೆ ಸಿಕ್ತು. ಸೊ ನಾನು ಅದನ್ನು ಎಂಜಾಯ್ ಮಾಡಿದ್ದೀನಿ. ಸೊ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವೇ ನಮಗೆ ಸಪೋರ್ಟು, ನಿಮ್ಮಿಂದಾನೇ ನಾವು ಇನ್ನು ನಮ್ಮ ಕೆಲಸ, ನಮ್ಮ ಪರಿಶ್ರಮ ಎಲ್ಲ ಮುಗ್ದಿದೆ. ಇದನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು. 12th ಖಂಡಿತವಾಗ್ಲೂ ಮಿಸ್ ಮಾಡಿಬಿಡಿ. ಈ ಒಂದು ಕನಸನ್ನು ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಖಂಡಿತ ನೀವೆಲ್ಲ ಎಂಜಾಯ್ ಮಾಡ್ತೀರಾ. 12 ಸೆಪ್ಟೆಂಬರ್ ಮಿಸ್ ಮಾಡಬೇಡಿ. ರಾನಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ.